ಈಗ ಅರೆಸ್ಟ್ ಆಗಿರೋರು 3 ಜನ ಮುಸ್ಲಿಂ ಹುಡುಗರು 3 ಜನನೂ ಮುಸ್ಲಿಂ ಹುಡುಗರು. ಅವ್ರನ್ನೆಲ್ಲ ಟ್ರೈನ್ ಅಪ್ ಮಾಡಿ ಕಳಿಸಿರ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಈ ಮದ್ರಸಾಗಳಲ್ಲಿ ಅಲ್ಲಿ ಇಲ್ಲಿ ಟ್ರೈನ್ ಅಪ್ ಮಾಡಿ ಕಳಿಸಿರ್ತಾರೆ. ಪಾಪ ಅವರಷ್ಟಿಗೆ ಅವರೇನು ಗಲಾಟೆನೂ ಮಾಡಿಲ್ಲ, ಏನೂ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದವಾಗ ರಥ ತಗೊಂಡ್ಬರ್ತಾ ಹೊಂದಿರೋದು ಪ್ರತಿ ವರ್ಷವೂ ಇದೇ ಥರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆ ಹೆಣ್ಮಗಳು ಕ್ಯಾಮ್ರಾ ಮುಂದೆ ಭಯ ಬೀಳ್ತಾಳು. ಇಂಟರ್ನ್ಶಿಪ್ ಮಾಡ್ತಾ ಇದ್ದಾಳೆ ಅಮ್ಮ. ನನಗೆ ಇನ್ನು 15 ದಿನದಲ್ಲಿ ನಾನು ಸಬ್ಮಿಟ್ ಮಾಡಬೇಕು, ನನಗೆ ಮಾನಸಿಕವಾಗಿ ಟಾರ್ಚರ್ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಕಾನೂನನ್ನು ಕೈಗೆ ತೆಗೆದುಕೊಂಡು ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವ್ರನ್ನ ಹೇಳೋರು ಕೇಳೋರು ಇಲ್ಲ. ಇದೇ ಮೊನ್ನೆ 1 ವರ್ಷದಿಂದ ಇಲ್ಲೇ ಕೆಚ್ಚಲು ಕುಯ್ದಿದ್ದು. ಗಿರಿಪುರ ಇಲ್ಲೇ ಚಾಮರಾಜಪೇಟೆಯಲ್ಲಿ ಗಿರಿಪುರದಲ್ಲೇ ಈ ಹಸುಗಳ ಕೆಚ್ಚಲನ್ನು ಕುಯ್ದು ಅನ್ಯಾಯ ಮಾಡಿದ್ರು. ನಾವೆಲ್ಲ ಬಂದು ಪ್ರತಿಭಟನೆ ಮಾಡಿದ್ರಿ. ಅಷ್ಟಾದಮೇಲೆ ಈಗ ಅವರೆಲ್ಲ ಬಂದು ಆರಾಮಾಗಿ ಮನೆಗಿದ್ದಾರೆ. ಅವ್ರಿಗೆ ಬೇಲ್ ಕೊಡೋ ಗ್ಯಾಂಗೇ ಇದೆ. ಇವರಿದಾರಲ್ಲ ಟೆರರಿಸ್ಟ್ಗಳು, ಪಾಕಿಸ್ತಾನದವರು, ಬಾಂಗ್ಲಾದೇಶದವರು, ಅವರೆಲ್ಲ ಇವ್ರಿಗೆಲ್ಲ ದುಡ್ಡು ಕಳಿಸ್ತಾರೆ. ಅವ್ರಿಗೆ ಬೇಲ್ ಕೊಟ್ಟು ನೋಡಿ, ಇವಾಗ ಬೇಲ್ ತೊಗೊಂಡು ಆರಾಮಾಗಿದ್ದಾರೆ. ಇದು ಹಂಗಾಗಬಾರ್ದು ಅಂತೇಳಿ ಈಗ SC/ST ಕೇಸ್ ಬುಕ್ ಆಗಿದೆ. ಆಮೇಲೆ ಹೊಡೆದಿರೋದ್ರ ಬಗ್ಗೆನೂ ಒಂದು ಕೇಸ್ ಬುಕ್ ಆಗಿದೆ. ಪೊಲೀಸವ್ರಿಗೂ ನಾನು ಹೇಳಿದ್ದೀನಿ. ನಮ್ಮ DCP ಅವರು, ನಮ್ಮ ACP ಇನ್ಸ್ಪೆಕ್ಟ್ರು ಎಲ್ಲ ಇಲ್ಲೇ ಇದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಾವು ಜೈಲಿಗೆ ಕಳಿಸ್ತೀರಿ ಅಂತ ಹೇಳಿದ್ದಾರೆ. ಮುಸ್ಲಿಮರ ಓಲೈಕೆ ಮಾಡುವಂಥ ಸರ್ಕಾರ, ಇದರಿಂದ ನ್ಯಾಯ ಸಿಗುತ್ತೆ ಅಂತ ನಮಗೆ ಅನಿಸಲ್ಲ. ಈ ದುರುಳರು ತೊಳಗೋವರೆಗೂ ಇಲ್ಲಿ ಹಿಂದೂಗಳಿಗೆ ನೆಲೆ ಇಲ್ಲ ಅಂತ ಅನಿಸ್ತೈತೆ ನನಗೆ. ಅದರಿಂದ ಇದನ್ನು ಕೂಡ ಪೊಲೀಸರು ಸೀರಿಯಸ್ ಆಗಿ ತೊಗೊಬೇಕು. ಯಾಕಂದರೆ ಸರ್ಕಾರದ ಮೇಲೆ ನನ್ನ ಕಾನ್ಫಿಡೆನ್ಸ್ ಇಲ್ಲ. ಪೊಲೀಸರು ಇದನ್ನು ಸೀರಿಯಸ್ ಆಗಿ ತೊಗೊಬೇಕು. ಇಲ್ಲ ಅಂದರೆ ಇಂಥ ಅನಾಹುತಗಳು 100 ಆಗಕ್ಕೆ ಶುರುವಾಗ್ತವೆ. ಎಲ್ಲ ಓಂ ಶಕ್ತಿ ಎಲ್ಲೆಲ್ಲಿ ಮೆರವಣಿಗೆಗಳು ಹೋಗ್ತಾರೋ ಅಲ್ಲೆಲ್ಲರೂ ಕಲ್ಲು ತೂರಾಟಕ್ಕೆ ಆಗ್ತದೆ. ಅದಕ್ಕೆ ಓಂ ಶಕ್ತಿ ಸಂಘ ಏನಿದೆ ಅದನ್ನು ಕೂಡ ಬೀದಿಗೆ ಬರಬೇಕು. ಅವರು ಕೂಡ ಪ್ರತಿಭಟನೆಯನ್ನು ಮಾಡಬೇಕು. ಅವರು ಕೂಡ ಕಮಿಷನರ್ ಅವ್ರಿಗೆ ಪತ್ರ ಕೊಡಬೇಕು. ಹಾಗಾದಾಗ ಮಾತ್ರ ಇದಕ್ಕೆ ಸರಿಯಾದಂಥ ಪಾಠ ಕಲಿಸೋಕೆ ಆಗ್ತದೆ.